ಏನಿಲ್ಲ ಪಾಪ ನಮ್ಮ ಚಂದ್ರಕೃಷ್ಣಪ್ಪನವರು ಮೊದಲಿಂದನೂ ಇದರಿರ್ತಾರೆ, ಪ್ರತಿ ದೀಪಾವಳಿಗೆ ಯುಗಾದಿ ಹಬ್ಬಕ್ಕೆ ಕೊಡ್ತಾ ಇರ್ತೀವಿ ನಾವು. ಆದರೆ ಈ ಸತಿ ಪಾಪ ನಿನ್ನೆ ಕೇಳಿದ್ರು, ನಾನು ಮಂಗಳೂರಲ್ಲಿದ್ದೆ, ಹಣ ಈ ಥರ ಒಂದು 15-20 ಜನಕ್ಕೆ ಮಾಡೋಕ್ಕೆ ಹಬ್ಬ ಕೂಡ ಮಾಡೋಕ್ಕೆ ನಿಶಕ್ತಿ ಇದ್ದಾರೆ, ಅಂಥವ್ರಿಗೆ ಮಾಡ್ಬೇಕಂತ ಹೇಳಿದ್ರು. ಆಯ್ತಪ್ಪ ಅಂತೇಳಿ ಇವತ್ತು ಒಂದು ಸಣ್ಣದಾಗಿ ಪಾಪ ಇವರು ಪ್ರತಿ ವರ್ಷ ಇವ್ರಿಗೆ ಏನೋ ಕೊಡಬೇಕಂದ್ರೆ ಸರ್ಕಾರದಿಂದ ದುಡ್ಡು ಕೊಡಬೇಕಂತೆ ಮತ್ತು ರೆಕಮೆಂಡ್ ಮಾಡಬೇಕಂತೆ. ಈ ಥರದವ್ರಿಗೆ ರೆಕಮೆಂಡು ದುಡ್ಡು ಕೇಳ್ತಾರೆ, ಅದೇ ನೋವಾಗ್ತದೆ ನಮಗೆ. ಅದಕ್ಕೆ ಎಲ್ಲ ಒಂದು ಅಷ್ಟು 15-20 ಜನ ಬಂದರೂ ಒಂದು ಸಣ್ಣದಾಗಿ ಒಂದು ಹಬ್ಬ ಮಾಡೋಕ್ಕೆ ಒಂದು ಫುಡ್ ಕಿಟ್ ಕೊಟ್ಟಿದ್ದೀನಿ. ಹಬ್ಬ ಮಾಡಿ ಅವರು 1-2 ದಿವಸ ಖುಷಿಯಾಗಿರ್ಬೋದು ಅಂತ ಮಟ್ಟದಲ್ಲಿ ಮಾಡಿದ್ರೆ. ಚಂದ್ರಕೃಷ್ಣಪ್ಪ ಅವರು ಜಿಲ್ಲಾಧ್ಯಕ್ಷರು, ಕೋಲಾರ ವಿಶೇಷ ಚೇತನರ ಜಿಲ್ಲಾಧ್ಯಕ್ಷರು. ನಮ್ಮ ಫೌಂಡೇಶನಿಂದ ನಮ್ಮೆಲ್ಲ ಹಿರಿಯರನ್ನು ಸೇರಿಸ್ಕೊಂಡು ಇವತ್ತು ಒಂದು ಸಣ್ಣದಾಗಿ ಹಬ್ಬ ಮಾಡಲಿ ಅಂತ ಒಂದು ಫುಡ್ ಕಿಟ್ ಕೊಡ್ತೀನಿ. ಅವರೆಲ್ಲರಿಗೂ ಒಳ್ಳೇದಾಗಬೇಕು, ಅವ್ರಿಗೆ ಈ ನೋವು ತಡೆಯುವಂಥ ಶಕ್ತಿ ಕೂಡ ದೇವರು ಕೊಡಬೇಕು. ಮತ್ತು ಸರ್ಕಾರದವ್ರಿಗೆ ಏನು ಹೇಳ್ತೀನಿ ಅಂದರೆ, ಸರ್ಕಾರದವ್ರಿಗೆ ಪಾಪ ಇವ್ರಿಗೆ ಸಾಕಷ್ಟು ಸವಲತ್ತುಗಳು ಸರ್ಕಾರದಿಂದ ಇದೆ, ಬಟ್ ತಲುಪಿಸಲ್ಲ. ಯಾರು ರೆಕಮೆಂಡ್ ಇರ್ತಾರೆ. ಮತ್ತು ಇವಾಗ ಅವ್ರು ಹೇಳಿದ್ರು, ಬಾಯಿ ನಾನು ಹೇಳ್ತಾಯಿಲ್ಲ, ಮತ್ತು ದುಡ್ಡು ಕೊಟ್ಟರೆ ಹಣ ಸೈಕಲ್ ಕೊಡೋದು, ದುಡ್ಡು ಕೊಟ್ಟರೆ ಬೈಕ್ ಕೊಡ್ತಾರೆ, ಇಲ್ಲ ಕೊಡಲ್ಲ, ನಮಗೆ ಶಕ್ತಿ ಇರಲ್ಲ ಅಂತ. ಮತ್ತು ಇನ್ನೊಂದು ಹೇಳಿದ್ರು, 10,000 ರೂಪಾಯಿ ಕೊಟ್ಟರೆ ಒಂದು ವೆಹಿಕಲ್ ಕೊಡ್ತಾರೆ. ಅದು ಏನು ನ್ಯೂ ಮೋಷನ್ ಅಂದರೆ ಬಿಸ್ನೆಸ್ ಮಾಡ್ಕೊಳಕ್ಕೆ. ಅದಕ್ಕೂ ನಾನು ಆದಷ್ಟು ನಮ್ಮ ಫೌಂಡೇಶನಿಂದ ಫಸ್ಟ್ ಮಾಹಿತಿ ಕೊಡ್ರಿ ಅಂತ ಕೇಳಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅದು ಒಂದು ಫೌಂಡೇಶನಿಂದ ಕೊಡಿಸೋವಂಥ ಕೆಲಸ ನಾನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರ್ಯಾರು ಕೋಲಾರದಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಂದ್ಬಿಟ್ಟು ಈ ಮುಖಾಂತರ ಓಂ ಶಕ್ತಿ ಫೌಂಡೇಶನ್ ಅಂತ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಜಾಸ್ತಿ ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ ಇಲ್ಲಿ ಬರೋಲ್ಲ, ಒಂಥರ ತೊಂದರೆ ನನಗೆ. ಹೊರಗಡೆ ಬಂದರೆ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಇದು ಮಾಡಿ ಒಳ್ಳೇದಾಗಲಿ. ಹಲವಾರು ಯೋಜನೆಗಳು ಅದು ಬಂದು ನಮಗೆ 21 ಡಿಸಬಿಲಿಟೀಸ್ಗೂ ಸೇರಿಸಿ ಕಾನೂನು 2016 ಕಾಯ್ದೆ ಇದೆ. ಆ ಕಾಯ್ದೆಯಲ್ಲಿ ಕೆಲವೊಂದು ಬದಲಾವಣೆ ನಾವು ಬರ್ತೀವಿ. ಎಲ್ಲರೂ ಏನು ಪ್ರಾಬ್ಲಮ್ ಇದೆ ಅದನ್ನು ಎಲ್ಲ ನಾವು ನಿಮ್ದು ನಮ್ದು 2 ಲೆಟರ್